ಓಂ ಶಾಂತಿ. ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಜ್ಞಾನದ ಮೂಲಭೂತಗಳು. ಸತ್ಯ ಪಾಠಶಾಲೆ. ನೀವು ಈಗ ನಿಜವಾದ ಪಾಠಶಾಲೆಯಲ್ಲಿದ್ದೀರಿ. ಇಲ್ಲಿ ನಿಜ ತಂದೆಯ ಸಂಘದಿಂದ ಮುಕ್ತಿ ಸಿಗುತ್ತದೆ. ಶಿವ ತಂದೆಯ ಯಥಾರ್ಥ ಪರಿಚಯ. ತಂದೆಯಾದ ಶಿವನ ನಿಜವಾದ ಪರಿಚಯವನ್ನು ಆತನೇ ಬಂದು ಕೊಡುತ್ತಾನೆ. ಅನಾದಿ ನಾಟಕ. ಇದು ಶಾಶ್ವತ ಪೂರ್ವ ನಿಯೋಜಿತ ನಾಟಕ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರವಿದೆ. ಕರ್ಮಕ್ಷೇತ್ರ ಮತ್ತು ಪಾತ್ರ. ಈ ಜಗತ್ತು ಕರ್ಮಭೂಮಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಆದಿ ಮಧ್ಯ ಅಂತ್ಯದ ಜ್ಞಾನ. ತಂದೆ ಸಂಪೂರ್ಣ ಸೃಷ್ಟಿಚಕ್ರದ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ಕೊಡುತ್ತಾನೆ. ಮುಕ್ತಿ ಮತ್ತು ಜೀವನ್ಮುಕ್ತಿ. ನಿಜಗುರು ಆಗಿರುವ ಅಕಾಲ ಮೂರ್ತಿ ಬಂದೇ ಮುಕ್ತಿ ಮತ್ತು ಜೀವನ್ಮುಕ್ತಿ ಬಾಗಿಲು ತೆಗೆಯುತ್ತಾನೆ. ಬ್ರಹ್ಮತತ್ವ ಮತ್ತು ರಂಗಮಂಚ. ಆತ್ಮನ ಮೂಲ ನಿವಾಸ ಬ್ರಹ್ಮತತ್ವ. ಈ ಲೋಕವೇ ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕಿನಿಂದ ರಂಗಮಂಚ. ಹಗಲು ಮತ್ತು ರಾತ್ರಿ. ಸತ್ಯ ತ್ರೇತಾಯುಗಗಳು ಜಗತ್ತಿನ ಹಗಲು. ದ್ವಾಪರ ಕಲಿಯುಗಗಳು ಭಕ್ತಿಯ ಮಾರ್ಗದ ರಾತ್ರಿ. ಕರ್ಮ ಮತ್ತು ಲೆಕ್ಕಾಚಾರ. ಕರ್ಮ ಲೆಕ್ಕಾಚಾರದ ಆಟ. ಸುಖ ದುಃಖಗಳೆಲ್ಲ ಕರ್ಮ ಫಲದ ಆಟ. ತಂದೆ ಎಂದಿಗೂ ದುಃಖ ಕೊಡುವುದಿಲ್ಲ. ತಂದೆಯು ಸುಖದಾತ. ತಂದೆ ಬಂದು ಅರ್ಧ ಕಲ್ಪದ ಸುಖ ಮಾರ್ಗವನ್ನು ತೋರಿಸುತ್ತಾನೆ. ನಷ್ಟ ಮೋಹಿ. ಸತ್ಯದಲ್ಲಿ ಎಲ್ಲ ಆತ್ಮಗಳು ಬಂಧನ ರಹಿತರು. ಈಗ ನಷ್ಟ ಮೋಹಿಗಳಾಗಬೇಕು. ಪಾಪ ಪ್ರಪಂಚದಿಂದ ಪುಣ್ಯ ಪ್ರಪಂಚಕ್ಕೆ. ತಂದೆ ಕಲಿಯುಗದ ಪಾಪ ಪ್ರಪಂಚದಿಂದ ಸತ್ಯುಗದ ಪುಣ್ಯ ಪ್ರಪಂಚಕ್ಕೆ ಕರೆದೊಯ್ಯುತ್ತಾನೆ. ಅಪರಾಧವಲ್ಲ ಪಾತ್ರ. ಕಷ್ಟ ದುಃಖ ಅನ್ಯಾಯ ಇವೆಲ್ಲ ನಾಟಕದ ಪಾತ್ರಗಳು, ಅಪರಾಧವಲ್ಲ. ಪುರುಷಾರ್ಥ ಮತ್ತು ಗುರಿ. ರಾಜ ಋಷಿಗಳು. ನೀವು ರಾಜ ಋಷಿಗಳು. ಶುದ್ಧರಾಗಿ ಅಂದರೆ ಋಷಿ ಸ್ವರ್ಗ ರಾಜ್ಯವನ್ನು ಅಂದರೆ ರಾಜ ಪಡೆಯುತ್ತೀರಿ. ಶ್ರೀಮತ ದೇವನ ಮಾರ್ಗದರ್ಶನ. ಶ್ರೀಮತ ಅನುಸರಿಸಿ ನಿಮ್ಮ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡಿ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪಿಸುವುದೇ ಸರಳ ಪುರುಷಾರ್ಥ. ನಂಬಿಕೆಯ ಬಲಿಹಾರಿ. ತಂದೆಗೆ ನೀವು ಹಳೆಯ ದೇಹ ಲೋಕ ಸಂಪತ್ತನ್ನು ಬಲಿ ಕೊಡಲು ವಾಗ್ದಾನ ಮಾಡಿದ್ದೀರಿ. ಅದನ್ನು ಪೂರೈಸಿ. ಸ್ವಕಲ್ಯಾಣ ಪರೋಪಕಾರ. ಸ್ವಕಲ್ಯಾಣ ಜೊತೆಗೆ ಪರೋಪಕಾರಿಯಾಗಿ ಇತರರಿಗೂ ಉಪಯೋಗ ಆಗಿರಿ. ಸಹನಶೀಲತೆ. ಮಾಯೆಯ ಅಡೆತಡೆಗಳನ್ನು ಗೆಲ್ಲಲು ಸಹನೆಯ ಗುಣ ಬೆಳೆಸಬೇಕು. ಜ್ಞಾನದ ಸಾರ. ಮಧುರ ಮಕ್ಕಳೇ, ತಂದೆಯನ್ನು ನೆನಪಿಸಿಕೊಳ್ಳಿರಿ ಎಂಬುದೇ ಸಾರ. ಸಮಯ ಮತ್ತು ವಿನಾಶ. ರಾಮರಾಜ್ಯ ರಾವಣ ರಾಜ್ಯ ನಾಟಕ. ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟವಾಗಿದೆ. ಕಲಿಯುಗದ ಅಂತ್ಯ. ಕಾಲ ಈಗ ದುಃಖದ ತೀವ್ರತೆಗೆ ಸಾಗುತ್ತಿದೆ. ನಿರ್ಗಮನ ಸಮಯ ಸಮೀಪವಾಗಿದೆ. ವಿಶ್ವ ಮಾಲೀಕರು. ತಂದೆ ನಿಮಗೆ ವಿಶೇಷವಾಗಿ ಭಾರತ ಮಕ್ಕಳಿಗೆ ವಿಶ್ವ ಮಾಲೀಕತ್ವ ನೀಡುತ್ತಿದ್ದಾನೆ. ಪುರುಷೋತ್ತಮ ಸಂಗಮಯುಗ. ಈಗ ನೀವು ಕಲಿಯುಗ ಮತ್ತು ಸತ್ಯಯುಗಗಳ ನಡುವೆ ಸಂಗಮಯುಗದಲ್ಲಿ ಪುರುಷೋತ್ತಮ ಆತ್ಮರಾಗುತ್ತೀರಿ. ಜ್ವಾಲಾರೂಪ ಯೋಗ. ತಂದೆಯ ಮೇಲಿನ ಪ್ರೇಮವನ್ನು ಜ್ವಾಲಾರೂಪದಲ್ಲಿ ಪ್ರಜ್ವಲಿಸಿ ಯೋಗವನ್ನು ರಕ್ಷಣಾತ್ಮಕ ದೀಪವನ್ನಾಗಿ ಮಾಡಿ. ಇಂದಿನ ಸಾರ. ಮಧುರ ಮಕ್ಕಳೇ, ತಂದೆಯನ್ನು ನೆನಪಿಸಿಕೊಂಡ್ರೆ ಕರ್ಮ ಬಂಧನಗಳ ಲೆಕ್ಕಾಚಾರ ಸುಟ್ಟು ಹೋಗಿ ಮುಕ್ತಿ ಮತ್ತು ಜೀವನ್ಮುಕ್ತಿ ಸಿಗುತ್ತದೆ. ಓಂ ಶಾಂತಿ.